ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಒಂದು ಹೊಸದಾಗಿರುವಂತಹ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ನೀವು ಎಲ್ಲರಿಗೂ ಕೂಡ ಪ್ರೋಮೋ ನೋಡಿ ಗೊತ್ತಾಗಿರ್ತದೆ ಅಂತ ಅನ್ಕೊಂಡಿದ್ದೀನಿ. ಅದರಲ್ಲಿ ಈಗ ಈ ವಾರದ ಒಂದು ವಿಶೇಷವಾದ ಟಾಸ್ಕ್ ಗಳ ಬಗ್ಗೆ ನಮ್ಮ ಬಿಗ್ ಬಾಸ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗ ಸದ್ಯ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವರನ್ನ ಇನ್ಕ್ಲೂಡ್ ಮಾಡಿಕೊಂಡು ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ 8 ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ವಾರದ ಟಾಸ್ಕ್ಗಳು ಬೇಸ್ಮೆಂಟ್ ಆಗಿರೋದು ಟಿಕೆಟ್ ಟು ಫಿನಾಲೆ ಅನ್ನುವಂತ ಒಂದು ರೀತಿಯಾಗಿ ಹೋದ ಸೀಸನ್ ಯಾವ ರೀತಿಯಾಗಿತ್ತಲ್ವೋ ಅದೇ ರೀತಿಯಾಗಿ ಈಗ ಈ ಟಾಪ್ 6 ಕಂಟೆಸ್ಟೆಂಟ್ ಅನ್ನು ಆಯ್ಕೆ ಮಾಡಲು ಈಗ ಈ ವಾರದ ಎಲ್ಲ ಟಾಸ್ಕ್ ಗಳನ್ನು ಕೂಡ ನೀಡಿದ್ದಾರೆ ಅಂತ ಹೇಳ್ಬೋದು. ಒಂದು ಪ್ರತಿಯೊಂದು ಹಂತದಲ್ಲಿ ಒಬ್ಬೊಬ್ಬ ಕಂಟೆಸ್ಟೆಂಟ್ ತಮ್ಮ ಎದುರಾಳಿಯನ್ನು ಆಯ್ಕೆ ಮಾಡಿಕೊಂಡು ಅವರ ಜೊತೆ ಟಾಸ್ಕ್ ಆಡಿ ಗುದ್ದಾಡಿ ಒಟ್ಟಾರೆಯಾಗಿ ಈ ವಾರದಲ್ಲಿ ಆ ಒಂದು ಟಾಸ್ಕ್ ಅನ್ನ ಯಾರು ಗೆಲ್ತಾ ಹೋಗ್ತಾರಲ್ವಾ ಅವರು ನೇರವಾಗಿ ಟಾಪ್ 6 ಗೆ ಆಯ್ಕೆ ಆಗ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಈಗ ಅದೇ ಹಂತದಲ್ಲಿ ನಮ್ಮ ಬಿಗ್ ಬಾಸ್ ಈ ವಾರದ ಮೊದಲನೇ ಟಾಸ್ಕ್ ಅನ್ನು ಕೂಡ ನೀಡಿದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಒಂದು ಟಾಸ್ಕ್ ಅನ್ನ ನೀವು ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಧ್ರುವಂತ್ ಹಾಗೆ ಗಿಲ್ಲಿ ಅವರು ಆಡಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಧ್ರುವಂತ್ ಅವರಿಗೆ ನಮ್ಮ ಬಿಗ್ ಬಾಸ್ ಅವಕಾಶವನ್ನು ಕೊಡ್ತಾರೆ. ನಿಮ್ಮ ಎದುರಾಳಿಯನ್ನು ಆಯ್ಕೆ ಮಾಡ್ಕೊಂಡು ಈ ಒಂದು ಟಾಸ್ಕ್ ಅನ್ನ ಆಡ್ಬೇಕು ಅನ್ನುವಂತ ರೀತಿಯಾಗಿ ನಮ್ಮ ಧ್ರುವಂತ್ ಅವರು ಆ ಒಂದು ಸಂದರ್ಭದಲ್ಲಿ ಗಿಲ್ಲಿ ಅವರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಸ್ಕ್ ಅಂತಾನೆ ಹೇಳ್ಬೋದು. ಬಾಲ್ ನ ಕಲೆಕ್ಟ್ ಮಾಡಿಕೊಂಡು ಹೋಗಿ ಅಲ್ಲಿ ಬಾಲ್ ಅನ್ನ ಎಸೆದು ಅಲ್ಲಿ ಅಂಟಿಸುವಂತ ಒಂದು ವಿಶೇಷವಾದಂತಹ ಟಾಸ್ಕ್ ಅಂತಾನೆ ಹೇಳ್ಬೋದು. ಈ ಒಂದು ಪ್ರೋಮೋವನ್ನು ಕೂಡ ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿ ಇರ್ತೀರಾ. ಹಾಗಾದ್ರೆ ಈ ಒಂದು ಟಾಸ್ಕ್ ನ ಗೆಲ್ಲುವುದರ ಮುಖಾಂತರ ಟಾಪ್ 6 ಗೆ ಒಂದು ತಮ್ಮ ಸ್ಥಾನವನ್ನ ಖಚಿತಪಡಿಸಿಕೊಂಡಂತ ಸ್ಪರ್ಧಿ ಯಾರು ಅನ್ನುವಂತ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದ್ರೆ ಟಿಕೆಟ್ ಒಂದು ಫಿನಾಲೆ ವಾರಕ್ಕೆ ಯಾವ ಒಬ್ಬ ಸ್ಪರ್ಧಿ ಆಯ್ಕೆ ಆಗಿದ್ದಾರೆ ಅಂತ ಕಂಪ್ಲೀಟ್ ಮಾಹಿತಿಯನ್ನ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಇಲ್ಲ, ನಮ್ಮ ಧ್ರುವಂತ್ ಅಂತಾನೆ ಹೇಳ್ಬೋದು. ನಮ್ಮ ಗಿಲ್ಲಿ ವರ್ಸಸ್ ನಮ್ಮ ಧ್ರುವಂತ್ ಅವರು, ಇವರಿಬ್ಬರ ನಡುವೆ ಒಂದು ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಕಾಂಪಿಟಿಷನ್ ನಡೀತು ಅಂತಾನೆ ಹೇಳ್ಬೋದು. ಕೊನೆಗೂ ಕೂಡ ಈ ಒಂದು ಟಾಸ್ಕ್ ನ ಗೆದ್ದಿರುವಂತಹ ಸ್ಪರ್ಧಿ ನಮ್ಮ ಧ್ರುವಂತ್ ಅಂತಾನೆ ಹೇಳ್ಬೋದು. ನಮ್ಮ ಧ್ರುವಂತ್ ಅವರು ಈ ವಾರದ ಟಾಪ್ 6 ಗೆ ಒಂದು ರೀತಿಯಾಗಿ ಸ್ಥಾನವನ್ನ ಖಚಿತಪಡಿಸಿಕೊಳ್ಳುವುದರ ಜೊತೆಗೆ ನೇರವಾಗಿ ಫಿನಾಲೆ ವಾರಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ನಮ್ಮ ಗಿಲ್ಲಿ ಅವರು ಟಿಕೆಟ್ ಫಿನಾಲೆ ರೇಸ್ ನಿಂದ ಔಟ್ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ಈಗ ಒಟ್ಟಾರೆಯಾಗಿ 2 ಜನ ಕಂಟೆಸ್ಟೆಂಟ್ಗಳು ಟಾಪ್ 6 ಗೆ ಡಿಸರ್ವಿಂಗ್ ಆಗಿದ್ದಾರೆ ಅಂತ ಹೇಳ್ಬೋದು. ಮೊದಲನೇದಾಗಿ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವರು ಮೊದಲನೇ ಸ್ಪರ್ಧಿ ಆದ್ರೆ, ಎರಡನೇದಾಗಿ ಟಾಸ್ಕ್ ನ ಗೆಲ್ಲುವುದರ ಮುಖಾಂತರ ನಮ್ಮ ಧ್ರುವಂತ್ ಅವರು ಕೂಡ ಟಾಪ್ 6 ಒಂದು ಪೊಸಿಷನ್ ಗೆ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ಒಂದು ಟಿಕೆಟ್ ಫಿನಾಲೆ ಅಂತಹ ಒಂದು ವಾರಕ್ಕೆ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಗಿಲ್ಲಿ ಅವರು ಔಟ್ ಆಫ್ ದಿ ರೇಸ್ ಅಂತಾನೆ ಹೇಳ್ಬೋದು. ಇದು ಬಂದಿರುವಂತಹ ಮೊದಲನೇ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಮತ್ತೆ ಮುಂದಿನ ಒಂದು ಟಾಸ್ಕ್ ಯಾವುದು, ಅದರಲ್ಲಿ ಯಾರ್ಯಾರೆಲ್ಲ ಆಡಿದ್ರು, ಯಾರು ಗೆದ್ರು ಅನ್ನೋ ಒಂದು ಅಪ್ಡೇಟ್ ಅನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳ್ತಾ, ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡು ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಪ್ರತಿಯೊಂದು ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.